ನಿಮ್ಮ ಹೆಸರು ಹೇಳ್ಬಿಡಿ ಸರ್ ಫಸ್ಟ್. ನನ್ನ ಹೆಸರು ಮುರಳಿ ಕೃಷ್ಣ ಅಂತೇಳಿ. ನಾನು FKCC ಇವತ್ತೇನು ಚುನಾವಣೆ ನಡೀತು ಇದರಲ್ಲಿ ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಭಾಗವಹಿಸಿದ್ದೆ. ಈ ಚುನಾವಣೆಯಲ್ಲಿ ನಾನು ನಮ್ಮ 5 ಕ್ಯಾಂಡಿಡೇಟ್ಸ್ 10ರಲ್ಲಿ ಏನು 5 ಕ್ಯಾಂಡಿಡೇಟ್ಸ್ ಬರಬೇಕಿತ್ತು, 5 ಕ್ಯಾಂಡಿಡೇಟ್ಸು ನಾವು ಜಯಶೀಲರಾಗಿ ಬಂದಿದ್ದೇವೆ. ಸುಮಾರು 320 ಓಟು ಪೋಲಾಗಿದೆ. ಅದರಲ್ಲಿ 191 ಓಟು ನಾನು ತೊಗೊಂಡಿದ್ದೀನಿ. ಸೊ ನನಗೆ 4ನೇ ಸ್ಥಾನ ಸಿಕ್ಕಿದೆ. ಸೊ ನನ್ನ ಉದ್ದೇಶ ಇಂಡಸ್ಟ್ರೀಸ್ ಸ್ಮಾಲರ್ ಸೆಕ್ಟರ್ಸ್ಗಳಿಗೆ ಭಾಳ ಕೆಲಸಗಳು ಮಾಡೋದಿದೆ. ಸೊ FKCC ಮೊದಲು ನಾನು ಇಂಡಿಯಾ ಇಂಡಸ್ಟ್ರಿ ಮಾಜಿ ಅಧ್ಯಕ್ಷರಾಗಿದ್ದೆ. ಈಗ ಇಲ್ಲಿ ಸರ್ವಿಸ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಇಲ್ಲಿ ಏನು ನಮ್ಮ ಇಂಡಿಯಾ ಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯಗಳಾಗಿರ್ಬೋದು, MSME ಸೆಕ್ಟರ್ಸ್ಗಳಿಗೆ, ಬ್ಯಾಂಕಿಂಗ್ ಸೆಕ್ಟರ್ಸ್ ಆಗಿರ್ಬೋದು, ಏನೇ ಆದರೂ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಇಲ್ಲಿ ನಾನು ಇಲ್ಲಿ ಸ್ವಲ್ಪ ಧ್ವನಿ ಕೊಟ್ಟರೆ ಅದು ಸರ್ಕಾರಕ್ಕೆ ಹೋಗಿ ಮುಟ್ಟುತ್ತೆ ಅಂತ ಒಂದು ಹಿನ್ನೆಲೆಯಲ್ಲಿ ನಾನು ಇಲ್ಲಿ ಬಂದು ಭಾಗವಹಿಸೋಕ್ಕೆ ಇಷ್ಟಪಟ್ಟೆ. ಏನೋ ದೇವ್ರ ದಯೆಯಿಂದ ಒಂದು ಜಯಶೀಲ ಆಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಸ್ಮಾಲರ್ ಸೆಕ್ಟರ್ಸ್ಗಳಿಗೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯಷ್ಟು ಪ್ರಯತ್ನ ಮಾಡಿ. ಸರ್, ಪೀಣ್ಯ ಇಂಡಸ್ಟ್ರೀಸ್ ಬಗ್ಗೆ ರೋಡ್ಗಳ ತುಂಬ ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ಸರ್ಕಾರಕ್ಕೆ ಯಾವ ರೀತಿ ನೀವು ಮನವಿ ಕೊಡ್ತೀರಾ? ಇಲ್ಲ, ಅದು ನಾನು ಅಧ್ಯಕ್ಷನಾದಾಗಲೂ ಸುಮಾರು ನಾವು ಅಹವಾಲುಗಳನ್ನು ಕೊಟ್ಟಿದ್ದೇವೆ. ಅದ್ರದ್ದು ಯಾವುದೇ ಥರದ್ದು ಅಲ್ಲಿ ಬೆಳವಣಿಗೆಗಳು ಆಗಿಲ್ಲ. ಅಲ್ಲಿ ಏನಂದರೆ ನಮ್ಮ ಕ್ಷೇತ್ರಕ್ಕೆ 3 ಜನ MLAs ಬರ್ತಾರೆ. ಯಾವ MLAನೂ ಅದಕ್ಕೆ ಒಂದು ಸೂಕ್ತವಾದ ಪರಿಹಾರ ಒದಗಿಸ್ಕೊಳ್ಳಿಲ್ಲ. ಮುಖ್ಯಮಂತ್ರಿ ಅವರಿಗೆ ಒಂದು ಮನವಿ ಕೊಟ್ಬಿಟ್ಟು ಇದ್ರ ಬಗ್ಗೆ ಒಂದು ಗಮನ ಸರಿಸಲು ನಾವು ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೇವೆ. ಅದೆಲ್ಲ ಸರ್ವೆ ಮಾಡಿದ್ದಾರೆ. ಆದರೆ ಏನೋ ಒಂದಲ್ಲಿ ಲೋಕಲಲ್ಲಿ ಯಾವ ಮೇಲೂ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ. ಏನೇನಾಗಿದೆ, ಈಗ ಡೆಸಿಗ್ನೇಟೆಡ್ ಏರಿಯಾದಲ್ಲಿ KCC KDB ಲ್ಯಾಂಡ್ ಅಲಾಟ್ ಮಾಡಿದ್ದಾರೆ. ಅಲ್ಲಿ ಮಾತ್ರ ಒಳ್ಳೆ ರೋಡ್ಗಳು ಮಾಡಿದ್ದಾರೆ. ಇವತ್ತು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಆಲ್ಮೋಸ್ಟ್ 42.2 ಸ್ಕ್ವೇರ್ ಕಿಲೋಮೀಟ್ರು ಸ್ಪ್ರೆಡ್ ಆಗಿದೆ. ಏಷ್ಯಾದಲ್ಲೇ ಫಸ್ಟ್ ಒನ್ ಅಂತ ಹೇಳ್ತಾರೆ. ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಅಂತ ಹೇಳ್ಕೊತೀವಿ. ಆದರೂ ನಮಗೆಲ್ಲ ಒಂದು ಮುಜುಗರ ಅದು ಹೇಳ್ಕೊಳ್ಳಿಕ್ಕೆ. ಯಾಕಂದರೆ ನಮ್ಮಲ್ಲಿ ಒಂದು ಸ್ಮಾಲ್ ಏರ್ಪಿನ್ ಇಂದ ಏರೋಪ್ಲೇನ್ ಕಾಂಪೊನೆಂಟ್ ಪ್ರೊಡಕ್ಷನ್ ಮಾಡ್ತೀವಿ. ವಿ ಸಪ್ಲೈ ಥ್ರೂಔಟ್ ದ ವರ್ಲ್ಡ್. ಆದರೆ ಏನಾಗಿದೆ, ನಮಗೆ ಫಾರಿನರ್ಸ್ ಯಾರೋ ಇನ್ವೆಸ್ಟ್ಮೆಂಟ್ಸ್ ಬಂದರೆ ಫಸ್ಟ್ ಟೈಮ್ ಬಂದರೆ ಮತ್ತೆ ಬರಲ್ಲ. ಯಾಕೆ ಆ ಥರ ಆಗಿದೆ ಅಂದರೆ ನಮ್ಮ ಮೂಲಭೂತ ಸೌಕರ್ಯಗಳಿಲ್ಲ. ಒಂದು ಒಳ್ಳೆ ರೋಡ್ ಇಲ್ಲ. ಪವರ್ ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ. ಸುಮಾರು 2-3 ವರ್ಷದಿಂದ ಪವರ್ದಲ್ಲಿ ಸ್ವಲ್ಪ ಇಂಟ್ರಪ್ಷನ್ಸ್ ಇತ್ತು. ಈಗ ಸ್ವಲ್ಪ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಬೇರೆ ವಿಷಯಗಳಲ್ಲಿ ಯಾವುದೇ ಥರ ಟ್ಯಾಕ್ಸ್ ಮಾತ್ರ ಕಟ್ಟಲೇಬೇಕು. ನಮ್ಮಲ್ಲಿ ಪ್ರೈವೇಟ್ ಇಂಡಸ್ಟ್ರಿಯಲ್ ಏರಿಯಾಸ್ಗಳು ಭಾಳ ಇದೆ. ಸೊ ಆ ಏರಿಯಾಗಳಿಗೆಲ್ಲ ಈ ಕಾರ್ಪೊರೇಟ್ರದ್ದು ಬರುತ್ತೆ. ಸೊ ಅವರೆಲ್ಲ ಇಲ್ಲಿ ಫಂಡ್ಸ್ ಕೊಡೋಲ್ಲ. ಯಾಕಂದರೆ ಎಲ್ಲರೂ ಆ ಭಾಗದವರಲ್ಲ. ಇಂಡಸ್ಟ್ರೀಸ್ ಎಲ್ಲರೂ ಬರೋರೆಲ್ಲ ಒಂದು 100ಕ್ಕೆ 80% ಜಾಗ ಎಲ್ಲ ಓನರ್ಸು ಬೇರೆ ಬೇರೆ ಜಾಗಗಳಿಂದ ಬರ್ತಾರೆ ಅಲ್ಲಿ. ಸೊ ಬೆಳಗ್ಗೆ ಬರ್ತಾರೆ, ಸಾಯಂಕಾಲ ಹೊರಟೋಗ್ಬಿಡ್ತಾರೆ. ನಾವು ಅಲ್ಲಿ ಸುಮಾರು ಲಕ್ಷಾನುಗಟ್ಟಲೆ GST ಕೊಡ್ತೇವೆ. ಸೊ ಅದಕ್ಕೆ ನಾವು ಸರ್ಕಾರಕ್ಕೆ ಪ್ರತಿ ವರ್ಷವೂ ಅವಾಗ ನಾವು ಅಹವಾಲು ಕೊಡ್ತೇವೆ. ಪ್ರತಿ ಪ್ರೀ ಬಜೆಟ್ ಮೀಟಿಂಗಲ್ಲಿ ನಾವು ಅದನ್ನು ನಮ್ಮದು ಮಂಡಿಸ್ತೇವೆ. ಆದರೂ ಯಾವುದೇ ರೀತಿಯ ಸ್ಮಾಲ್ ಸ್ಕೇಲ್ಸ್ಗಳಿಗೆ ಹೆಲ್ಪ್ ಬರ್ತಾಯಿಲ್ಲ. ಓಕೆ.